ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496
825555 08472 251555. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ಸಮಿತಿ ಸಭೆ ನಡೆಸಿದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆ ನಡೆಸಿದ ಸಚಿವ ಭಗವಂತ್ ಖುಬಾ. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಕುರಿತು 2 ದಿನಗಳವರೆಗೆ ನಡೆಯುತ್ತಿರುವ ಕಾರ್ಯಾಗಾರಕ್ಕೆ ಗಣ್ಯರಿಂದ ಚಾಲನೆ. ಈಗ ವಾರ್ತೆಗಳ ವಿವರ. ಕೇಂದ್ರದ ನೂತನ ನವೀಕರಿಸಬಹುದಾದ ಇಂಧನ ಮೂಲ, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಭಗವಂತ್ ಖುಬಾ ಅವರು ಕಲಬುರಗಿ ಡಿಸಿ ಕಚೇರಿಯಲ್ಲಿ ಸಭಾಂಗಣದಲ್ಲಿ ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಮೇಲುಸ್ತುವಾರಿ ಸಮಿತಿ ಸಭೆ ನಡೆಸಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆ ನಡೆಸಿದರು. ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ಅಧಿಕಾರಿಗಳೊಂದಿಗೆ ಕೇಂದ್ರದ ನೂತನ ನವೀಕರಿಸಬಹುದಾದ ಇಂಧನ ಮೂಲ, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಭಗವಂತ್ ಖುಬಾ ಅವರು ಕಲಬುರಗಿ ಡಿಸಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ಸಭೆ ನಡೆಸಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆ ನಡೆಸಿದರು. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರದ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಜನಪ್ರಿಯವಾಗಿದ್ದು ಬಡವರಿಗೆ, ದೀನರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಕೃಷಿಕರಿಗೆ, ಮಹಿಳೆಯರಿಗೆ, ಯುವಕರಿಗೆ ಈ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿ ಯಾರು ಅರ್ಧಮರ್ಧ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಮುಂದಾಗಬಾರದು. ಮಾನ್ಯ ಉಮೇಶ್ ಜಾಧವ್ಜಿ ಅವರು ಯಾವ ಪ್ರಶ್ನೆಗಳನ್ನ, ಯಾವ ವಿಷಯಗಳನ್ನ ತಗೊಂಡಿದ್ದಂಥದ್ದನ್ನ ನಾವು ನೋಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೆ ಇದು ಕಾಟಾಚಾರದ ಮೀಟಿಂಗ್ ಅಲ್ಲ. ಇವಾಗಲೇ ಹೇಳಿರ್ಬೇಕಾದ್ರೆ ನಿಮಗೆ ಬಹಳ ಅರ್ಜೆಂಟ್ ಕೆಲಸ ಇದ್ದರೆ ಕಡೆ ಕೂತವ್ರು ಎಲ್ಲಿಯವರೆಗೆ ಮೀಟಿಂಗ್ ಮುಗೀತದೋ ಅಲ್ಲಿಯವರೆಗೆ. ಯಾಕಂದ್ರೆ ಮಾನ್ಯ ಈ ಒಂದು ಸಭೆಯ ಗಂಭೀರತೆ ನಡೆಸಿಕೊಂಡಿದ್ದಾಗ ಮಾತ್ರ ಸರ್ಕಾರ ಈ ಒಂದು ಮೀಟಿಂಗಿಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ ಕೇಂದ್ರ ಸರ್ಕಾರ. ಅದಕ್ಕೂ ಒಂದು ಅರ್ಥ ಇದೆ. ಒಂದು 3 ತಿಂಗಳಲ್ಲಿ ನಿಮ್ಮ ಯೋಜನೆಗಳೇನು, ನಿಮ್ಮ ಪ್ರಯತ್ನಗಳೇನು, ಇವೆಲ್ಲವೂ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಹೀಗಾಗಿ ಈ ಒಂದು ಸಭೆಗೆ ಬಂದಿದಂತ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಹೇಳ್ಕೊಂಡು ನನ್ನ ಮಾತಿನ ವಿರಾಮವನ್ನು ಕೊಡ್ತೀನಿ. ಮೊದಲಿಗೆ ಡಿಸಿ ಅವರೇ ಅನುಪಾಲನ ವರದಿಯನ್ನು ಆದರ್ಶ ಗ್ರಾಮ ಅಂತಂದು ಓದಿದ್ರ ನೀವು? 16-17 ಆದರ್ಶ ಗ್ರಾಮ ಸರ್. ಇದರಲ್ಲಿ ಸರ್ ವಿಜಯನಗರದಲ್ಲಿ 1 ವರ್ಕ್ ಸರ್ ಈಗ ಕಂಪ್ಲೀಟ್ ಆಗಿದೆ ಸರ್. ವಿಜಯನಗರ ಮತ್ತು ಸುಭಾಷ್ ನಗರದ್ದು ಜಂಗಾಗಿದ್ದು 4 ವರ್ಕಲ್ಲಿ 3 ವರ್ಕ್ ಕಂಪ್ಲೀಟ್ ಆಗಿದೆ ಸರ್. ಒಂದು ಸ್ಥಳ ಸಮಸ್ಯೆ ಇದೆ, ಶುಕ್ರವಾರ ಕೊಟ್ಟಿದ್ದಾರೆ ಸರ್ ಜೇಜಾಪುರಕ್ಕೆ PDO ಇಂದ. ಯಾವಾಗ ಕೆಲಸ ಕೈ ಎತ್ಕೊಂಡಿದೆ? ಯಾವಾಗ ಇದು ತಗೊಂಡಿದೆ ಸರ್? ಇದು 18-19 ತಗೊಂಡು 4 ವರ್ಷ ಇವಾಗ ಚೇಂಜ್ ಕೊಟ್ಟಿಲ್ಲ. 3 ವರ್ಷ ಏನ್ ಮಾಡಿದ್ರೆ 18-19 ಸರ್. ಅದು ಆಕ್ಚುಲಿ ಮುಂಚೆ ವಾಟರ್ ಸಪ್ಲೈ ಸರ್. ನೀವು ಎಷ್ಟು ವರ್ಷ? ನಾನು ಬಂದು 1.5 ವರ್ಷದಾಗ ಅದು ಅವಾಗ ತಗೋಬೇಕಾಗಿಲ್ಲ. ಅದರಲ್ಲಿ ಕರೋನಾದ ನಾರ್ಮಲ್ 9 ಮಂತ್ಸ್ ನನ್ನಲ್ಲಿ 5-6 ಮಂತ್ಸ್ ಕರೋನಾ ಬಂದ ಕರೋನಾ ಟೈಮಲ್ಲಿ ಬಂದಿತ್ತು. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಈ ವೇಳೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ಬಸವರಾಜ್ ಮತ್ತಿಮೂಡ್, ಎಂಎಲ್ಸಿ ಬಿಜಿ ಪಾಟೀಲ್, ಡಿಸಿ ವಿವಿ ಜೋಸ್ನಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಡಿಸಿಪಿ ಅಡ್ಡೂರು ಶ್ರೀನಿವಾಸುಲು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದರು. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ವಿಶೇಷ ಫೋಟೋಗ್ರಫಿ, ವಿಡಿಯೋಗ್ರಫಿ ಹಾಗೂ ಲೈಟ್ ರೂಮ್ ಕುರಿತು 2 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು.
ಇಲ್ಲಿನ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಆಯೋಜಿಸಿರುವ 2 ದಿನದ ಕಾರ್ಯಾಗಾರಕ್ಕೆ ಗಣ್ಯರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಸಮಾರಂಭ ಉದ್ದೇಶಿಸಿ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಸವರಾಜ್ ತೋಟದ್ ಮಾತನಾಡಿದರು. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ 2 ದಿವಸದ ಕಾರ್ಯಕ್ರಮ ಅಂದರೆ 17 ಮತ್ತು 18ನೇ ತಾರೀಕು 2 ದಿನ ಆಗುತ್ತೆ. ಆ 2 ದಿನದಲ್ಲಿ ಲೈಟ್ ರೂಮು ಮತ್ತು ಪ್ರೀ ವೆಡ್ಡಿಂಗು ಮತ್ತು ಸ್ಟುಡಿಯೋ ಸೆಟ್ಟಿಂಗು ಮತ್ತು ಕ್ಯಾಮ್ರಾ ಸೆಟ್ಟಿಂಗ್ ಎಲ್ಲ ಹೇಳೋ ಸಲುವಾಗಿ ಬೆಂಗಳೂರಿನಿಂದ ನಮ್ಮ ಕಾಶಿನಾಥ್ ಸರ್ ಅವರು ಮತ್ತು ದೀಪಕ್ ಅವರಿಬ್ಬರು ಕೂಡ ಬಂದಿದ್ದಾರೆ. ಅತಿ ಹೆಚ್ಚಿನ ಛಾಯಾಗ್ರಹಣ ಕಲಿಯಬೇಕಂತ ಅನ್ನೋ ಉದ್ದೇಶದಿಂದ ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲರೂ ಸೇರಿ ನಿರ್ಣಯಿಸಿದಂತೆ ಇವತ್ತಿನ ದಿವಸ ಈ ಕಾರ್ಯಾಗಾರ ಪ್ರಾರಂಭ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಮಾಡ್ತೇವೆ. ಮತ್ತು ನಾಳೆ ಕೂಡ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಮಾಡ್ತೇವೆ. ನಾಳೆ ಔಟ್ಡೋರ್ ಶೂಟ್ ಇರುತ್ತೆ ಪ್ರೀ ವೆಡ್ಡಿಂಗ್ ಸಲುವಾಗಿ. ಮತ್ತು ಅದಾದಮೇಲೆ ಲೈಟ್ ರೂಮು ಮತ್ತು ಇನ್ನೂ ಇತರ ಯಾವುದೇ ನಮ್ಮ ಛಾಯಾಗ್ರಾಹಕರು ಗೊತ್ತಾಗಿಲ್ಲ ಅಂದರೆ ಇದನ್ನು ಕೇಳ್ಬೋದು. ಕೇಳಿದ್ದು ಇವರೆಲ್ಲ ಹೇಳಿರ್ತಾರೆ ಅಂತ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಕನಸೇನೆಂದರೆ ಛಾಯಾಗ್ರಹಣ ಉಳಿಸಿ ಬೆಳೆಸೋದೇ ಹಾಗೂ ಈ ನಮ್ಮ 3 ವರ್ಷದ ಅವಧಿಯಲ್ಲಿ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಆದರೂ ಪ್ರತಿಯೊಂದು ಹೊಸ ಟೆಕ್ನಾಲಜಿ ಬರ್ತಕ್ಕಂಥ ಎಲ್ಲ ಟೆಕ್ನಾಲಜಿಗಳಿಗೆ ತಂದು ನಮ್ಮ ಭಾಗದ ಕಲಬುರಗಿ ಭಾಗದ ಎಲ್ರಿಗೂ ಛಾಯಾಗ್ರಾಹಕರಿಗೂ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಒಳ್ಳೆಯ ಕ್ಯಾಮ್ರಾ ತಂದು ಎಲ್ಲ ಹೇಳುತ್ತಾ ನಾವು ಈ ಕಾರ್ಯಕ್ರಮ ಮಾಡೋಕ್ಕೆಂದು ನಮ್ಮ ಆಡಳಿತ ಮುಂದೆ ಸೇರಿ ಒಂದು ಮಾಡೋದೇ ನಮ್ಮ ಕನಸಾಗಿದೆ. ನಮಸ್ಕಾರ. ಫೋಟೋಗ್ರಫಿ ವಿಡಿಯೋಗ್ರಫಿಯಲ್ಲಿ ಬೆಳಕನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬೇಕು, ಲೈಟ್ ರೂಮ್ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು, ಕ್ಯಾಮೆರಾ ಸೆಟ್ಟಿಂಗ್ ಪರಿಣಾಮಕಾರಿಯಾಗಿ ಮಾಡೋದು ಸೇರಿದಂತೆ ಕ್ಯಾಮೆರಾ ಬಗೆಗಿನ ಅನೇಕ ವಿಷಯಗಳನ್ನು ತರಬೇತುದಾರರಾದ ಛಾಯಾರತ್ನ ಕಾಶಿನಾಥ್, ಛಾಯಾ ಬಂಧು ದೀಪಕ್ ಮಾಹಿತಿ ನೀಡಿದರು. ಫೈಲ್ ಫಾರ್ಮ್ಯಾಟು, ಡೈನಾಮಿಕ್ ರೇಂಜು, ಕಾಂಪೋಸಿಷನ್, ಇದರಲ್ಲಿ ನಿಮ್ಮ ಪ್ರಕಾರ ಬೇರೆ ಯಾವ್ಯಾವ ಪದಗಳು ಬಿಟ್ಟು ಹೋಗಿದೆಯಾ ಅಥವಾ ಯಾವ್ದಾರು ಆ್ಯಡ್ ಮಾಡಬೇಕಾ? ಅದೇ ಅವ್ರ ಕೆಲವು ಲೆವೆಲ್ ಆಫ್ ನಾಲೆಡ್ಜ್ ಅಂತ ಹೇಳ್ತೀವಿ. ಅಷ್ಟೇ ಬಿಚ್ಚಿದ್ರೆ ಏನಾಗುತ್ತೆ ಟೆಸ್ಟ್ ಹೋಗ್ಬೇಕು ಅಂದ್ರೆ ನೀವು ಹೋಗ್ಬಿಟ್ಟು ಇಲ್ಲಿ ಜಲ್ಲಿ ಪ್ರೆಷರ್ ಬಿಚ್ಚಬಾರ್ದು. ಅಂದರೆ ಬಿಚ್ಚೋದಕ್ಕೆ ಒಂದು ರ್ಯಾಂಕ್ ಇದೆ. ಆದಷ್ಟು ನೀವು ಒಂದು ನಿಮ್ಮ ಮನೇಲಿ ಕೂತ್ಕೊಂಡು ರೂಮಲ್ಲಿ ನೀವು ಲೆನ್ಸ್ ಚೇಂಜ್ ಮಾಡಬೇಕಾದ್ರೂ ಕೂಡ ಈಗ ಯಾವುದು 50 mm ಲೆನ್ಸ್ ಹಾಕೋಬೇಕು. ಲೆನ್ಸ್ ತೆಗೆದ ತಕ್ಷಣ ನೀವು ಹಿಂಗೆ ಹಿಡ್ಕೊಂಡು ಇದು ಮಾಡಿ ಕವರ್ ಮಾಡಿ ಹಾಕಬೇಕು. ಆಮೇಲೆ ಸುಮ್ಮನೆ ಚೇಂಜ್ ಮಾಡಬಾರ್ದು. ಚೇಂಜ್ ಏನೋ ಇವಾಗ ಒಂದೇ ಮಾಡಿರುತ್ತೆ, ನೀವು 50 mm ಲೆನ್ಸ್ ಹಾಕೋಬೇಕು, ಚೇಂಜ್ ಮಾಡಲೇಬೇಕಾಗುತ್ತೆ. ಕರೆಕ್ಟಾ? ಗೂಗಲ್ ಓಪನ್ ಮಾಡಿಕೊಂಡು ಟೆಲಿ ಲೆನ್ಸಸ್ ಅಂದರೆ 200 mm ಫಿಕ್ಸೆಡ್. ಇವಾಗ ನಮ್ದು 18-105 ಅಂತಿದೆಯಾ, ನಿಮ್ದು ಯಾವ ಲೆನ್ಸು? 18-105. ಅದನ್ನು ಝೂಮ್ ಲೆನ್ಸ್ ಅಂತ ಕರೀತಾರೆ. ಟೆಲಿ ಲೆನ್ಸ್ ಆದರೆ 200 mm ಫಿಕ್ಸೆಡ್, ಇನ್ನೇನಿರಲ್ಲ. 200 ಇಲ್ಲಿ ನಿಮ್ಮ ಮುಖ ತೆಗಿಬೇಕು. ಒಂದು ಹುಲಿ ಬರುತ್ತೆ, ಹುಲಿ ಮುಖ ತೆಗಿಯೋಕ್ಕೆ ನೀವು ಹತ್ರ ಹೋಗ್ತೀರಾ, ಅದು ಹಿಂಗೆ ಅನ್ನತ್ತೆ ಅಲ್ಲೋ ಅನ್ನತ್ತೆ. ನೀವು ಅದ್ರ ಫೋಟೋ ತೆಗಿಯೋದಲ್ಲ, ನಮ್ಮ ಫೋಟೋ ಮನೇಲಿರುತ್ತೆ. ಆಮೇಲೆ ಅದರ್ಥ ಮಾಡ್ಕೊಳ್ಳಿ. ಝೂಮ್ ಲೆನ್ಸ್ ಅಲ್ಲಾದರೆ 100-400 ಝೂಮ್ ಲೆನ್ಸ್ ಅಂದ್ಕೊಳ್ಳಿ. ಇಲ್ಲಿಂದಾನೇ ಝೂಮ್ ಮಾಡಿ ಅದನ್ನು ಹತ್ರ ತೊಗೋಬೋದು. ಡೆಲ್ಲಿ ಆದರೆ ಹತ್ರ ಬರ್ತೀನಿ ಇರುವಂಥದ್ದೇ ನಾನು ಗೊತ್ತೇ ಇಲ್ಲ. ಸೊ 200, 400, 600, 800 ಇವೆಲ್ಲ ಡೆಲಿ ಲೆನ್ಸಸ್. ಒಂದೊಂದಕ್ಕೆ ಒಂದೊಂದು ಅಪರ್ಚರ್ ಇದೆ. ಝೂಮ್ ಆದರೆ 18 ಮೊದಲು 28-80 ಇತ್ತು ರೋಲ್ ಕ್ಯಾಮ್ರಲ್ಲಿ, 28-80 ಬರೋದು. ಆಮೇಲೆ 18-105 ಚೇಂಜ್ ಆಯಿತು ಡಿಜಿಟಲ್ಗೆ, 18-135 ಬಂತು. ಫುಲ್ ಫ್ರೇಮ್ ಕ್ಯಾಮ್ರಾ ಬಂದಮೇಲೆ 24-120 ಬರ್ತಾ ಇದೆ. ಗುರುಪಾದಯ್ಯ ಮಠ್, ಅನಿಲ್ ಕುಮಾರ್ ಹುಮ್ನಾಬಾದ್, ರಮೇಶ್ ಲಾಲ್ ಬುಂದ್ರೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮೇಘ ಮಲ್ಲಾರ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿನ ಸಾಧಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು.
ಖ್ಯಾತ ಸಂಗೀತ ಕಲಾವಿದರಾದ ದಿವಂಗತ ಕಿಶನ್ರಾವ್ ಮಲ್ಲೆ ಅವರ ಸ್ಮರಣಾರ್ಥ ಪ್ರತಿ ವರ್ಷ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಖ್ಯಾತ ಸಂಗೀತ ಕಲಾವಿದರನ್ನು ಆಮಂತ್ರಿಸಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದ ಈ ಒಂದು ಸಂಸ್ಥೆ ಮೇಘಮಲ್ಲ ಪ್ರತಿಷ್ಠಾನವೆಂಬ ಹೆಸರಿನಿಂದ ತನ್ನ ಪಯಣವನ್ನು ಆರಂಭಿಸಿ ಇಲ್ಲಿವರೆಗೂ ತನ್ನದೇ ಆದ ಛಾಪು ಮೂಡಿಸುತ್ತಾ ಬಂದಿರುತ್ತದೆ. ಈ ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಆಯೋಜನೆ, ಆರೋಗ್ಯ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರ, ಗ್ರಾಮೀಣ ಕ್ಷೇತ್ರದಲ್ಲಿ ನೇತ್ರ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಕಾರ್ಯಕ್ರಮ, ಕಲೆ, ಸಾಹಿತ್ಯ, ಶಿಕ್ಷಣ, ಸಂಗೀತ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಸಾಧಕರಿಗೆ ಗುರುತಿಸಿ ಮೇಘಮಲ್ಲ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. 2003ರಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಿ ಸಾಧನೆ ಮಾಡಿದ ಪತ್ರಕರ್ತರನ್ನು ಹಾಗೂ ಛಾಯಾಗ್ರಾಹಕರನ್ನು ಗುರುತಿಸಿ ಹೈದರಾಬಾದ್ ಕರ್ನಾಟಕ ಭಾಗದ ಹಿರಿಯ ಪತ್ರಕರ್ತರಾದ ದಿವಂಗತ ಶ್ರೀ VN ಕಾಗಲ್ಕರ್ ಸ್ಮರಣಾರ್ಥ ಅತ್ಯುತ್ತಮ ಗ್ರಾಮೀಣ ಪ್ರಶಸ್ತಿ, ಪತ್ರಕರ್ತ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಮೇಘಮಲ್ಲ ಪ್ರತಿಷ್ಠಾನವು 2009ರವರೆಗೆ ಮಾಡುತ್ತಾ ಬಂದಿದೆ. ಮುಂದೆ 2009ರಿಂದ ಕಾರ್ಯನಿರತ ಪತ್ರಕರ್ತ ಸಂಘ ಕಲಬುರಗಿ ವತಿಯಿಂದ ಶ್ರೀ VN ಕಾಗಲ್ಕರ್ ಜಿಲ್ಲಾ ಮಟ್ಟದ ಪ್ರಶಸ್ತಿ ರೂಪದಲ್ಲಿ ನೀಡಲು ಆರಂಭಿಸಿದ ಕಾರಣ ಪ್ರತಿಷ್ಠಾನವು ಮುಂದೆ ಇದೇ ಉದ್ದೇಶದಿಂದ ವಿಜ್ಞಾನ ಕ್ಷೇತ್ರದಲ್ಲಿ ಸರ್ ಸಿ.ವಿ. ರಾಮನ್ ಹಾಗೂ ಮೇಡಮ್ ಕ್ಯೂರಿ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಜಿಲ್ಲಾ ವಿಜ್ಞಾನ ಕೇಂದ್ರ ಸಹಯೋಗದಲ್ಲಿ ಜಿಲ್ಲಾ ಶಾಲಾ ಮಕ್ಕಳಿಗೆ ವಿಜ್ಞಾನ ಮೇಳ, ರಸ ಪ್ರಶ್ನೆ ಹೀಗೆ 10 ಹಲವು ಕಾರ್ಯಕ್ರಮ ಆಯೋಜಿಸಿ ವಿಜೇತ ಮಕ್ಕಳಿಗೆ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿರುತ್ತದೆ. ಮೇಘಮಲ್ಲ ಪ್ರತಿಷ್ಠಾನ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಬ್ರಹ್ಮಪುರ್ ಕಲಬುರಗಿ ಸಹಯೋಗದಲ್ಲಿ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ, ಸಂಸ್ಕೃತಿ ಸಂಸ್ಕಾರ ಎಂಬ 15 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಯೋಗ, ಆಟ ಪಾಠ, ಸಂಗೀತ, ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹೀಗೆ ಸಮಾರಂಭಗಳನ್ನು ಏರ್ಪಡಿಸಿ ಆ ಸಮಾರಂಭದ ಸಮಾರೋಪ ಕಾರ್ಯಕ್ರಮಗಳಲ್ಲಿ ವ್ಯಕ್ತಿಗಳನ್ನು ಗುರುತಿಸಿ ಮೇಘಮಲ್ಲ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಮೇಘಮಲ್ಲ ಪ್ರತಿಷ್ಠಾನ ಆಯೋಜಿಸುವ ಸಂಗೀತ ಕಾರ್ಯಕ್ರಮಗಳನ್ನು ನಾಡಿನ ಹೆಸರಾಂತ ಸಂಗೀತ ಕಲಾವಿದರಾದ ದೊರೆ ಹನುಮಾನ್ ನಾಯಕ್, ಪಂಡಿತ್ ರಮೇಶ್ ಕುಲಕರ್ಣಿ, ಸರೋಜಿನಿ ಅನ್ಗರ್ಕರ್, ಸುನಂದಾ ಸಾರ್ವಡ್ ಹೀಗೆ ಅನೇಕ ಹೆಸರಾಂತ ಕಲಾವಿದರು ಸಂಗೀತ ಸೇವೆ ಸಲ್ಲಿಸುತ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಖ್ಯಾತ ಹಾಸ್ಯ ಕಲಾವಿದರಾದ ಶ್ರೀ ಗಂಗಾವತಿ ಪಾಣೇಶ್, ಸಂಗೀತಗಾರರಾದ ಅನಂತ್ ಕುಲಕರ್ಣಿ ಬಾಗಲಕೋಟ್, ಶೇಷಗಿರಿದಾಸ್ ರಾಯಚೂರ್, ಸರೋಜಿನಿ ಅನ್ಗರ್ಕರ್, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಮುರಳೀಧರ್ ದೇಶಪಾಂಡೆ ಸೇಡಂ, ಶೋಭಾ ರಂಜೋಳ್ಕರ್ ಹೀಗೆ ಇನ್ನೂ ಹೆಚ್ಚಿನ ಸಾಧಕರಿಗೆ ಮೇಘಮಲ್ಲ ಪ್ರಶಸ್ತಿ ಭಾಜನರಾಗಿದ್ದಾರೆ. ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ 36ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಬದ್ರಿನಾಥ್ ಹೊಂಬಾಳ್ ಪ್ರಶಸ್ತಿಗೆ ಭಾಜನರಾದ ಪತ್ರಕರ್ತ SB ಜೋಶಿ ಹಾಗೂ ಅಭಿಮಾನಿ ಪ್ರಕಾಶನ ಪ್ರಶಸ್ತಿಗೆ ಭಾಜನರಾದ ಪತ್ರಕರ್ತ TV ಶಿವಾನಂದ್ ಅವರಿಗೆ ಹಾಗೂ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ಕಲಬುರಗಿ ಗುಲ್ಬರ್ಗಾ ಸುದ್ದಿವಾಹಿನಿ ಮುಖ್ಯಸ್ಥರಾದ ಸಂಜೀವ್ ರೆಡ್ಡಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಶ್ರೀಕಾಂತಾಚಾರ್ಯ ಮಣೂರ್ ಅವರು, ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಅವರು ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಲಸಿಕೆ ನೀಡುವ ಮೂಲಕ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ವಿಶೇಷ ವ್ಯಕ್ತಿಯಾಗಿದ್ದಾರೆ. ನನ್ನ ಸಣ್ಣತನದಿಂದ ಅವ್ರ ತಂದೆಯವರಿಗೆ ನಾನು ನೋಡ್ಕೊಂಡು ಬಂದಿನ ಹಾರ್ಮೋನಿಯಂ ಇಷ್ಟ ಅಂತ ಹೇಳಿದ್ರಲ್ಲ, ನಾನು 6-7ನೇ ಕ್ಲಾಸ್ನಾಗ ಇದ್ದೇನೆ. ಸುಮಾರು 50 ವರ್ಷದ ಹಿಂದೆ, 50-60 ವರ್ಷದ ಹಿಂದೆ. ಆವಾಗ ನಮ್ಮ ಮನೆ ಎದುರು ಅಭ್ಯಂಕರ್ ಅಂತಿದ್ರು ಒಬ್ಬರು, ಮನೋಹರ ಅಭ್ಯಂಕರ್ ಅಂತೇಳಿ. ರಾತ್ರಿ ಅವ್ರ ಮನೆಗೆ ಟಾಂಗ ಇತ್ತು. ಟಾಂಗದಾಗ 11 ಗಂಟೆಗೆ ಅವರೆಲ್ಲ ಲೇವಾದೇವಿ ಬಿಸ್ನೆಸ್ ಮಾಡ್ತಿದ್ರು. 11 ಗಂಟೆಗೆ ನಮಗೆ ನಡಿ ಅಂತ ಕರ್ಕೊಂಡು ಹೋಗ್ತಿದ್ರು. ಅವ್ರು ತಬಲಾ ಬಾರಿಸ್ತಿದ್ರು. ಇವ್ರ ತಂದೆಯವ್ರು ಅವಾಗ ಅವ್ರ ವಕೀಲರಿದ್ರು. ಅವ್ರ ವಕಾಲತ್ತು 11 ಗಂಟೆಗೆ ಎಲ್ಲ ಮುಗಿಸಿ ತಮ್ಮ ಫೈಲ್ ಎಲ್ಲ ಕ್ಲೋಸ್ ಮಾಡಿ ಬಂದು, ಅವೇನು ಫೋನ್ ಎಲ್ಲ ಇಲ್ಲ, ಸುಮ್ಮನೆ ಟಾಂಗ ಟಕ್ ಟಕ್ ಅಂತ ಬಂದುಬಿಟ್ರು. ಸ್ವಲ್ಪ ಹೋಗಿ ಬಂದ ಮನೋಹರ್ ಅಂತ ಹೇಳ್ತಿದ್ರು. ಬಂದು ತಬಲಾ ಬಾರಿಸೋದು ಇದು ಮಾಡಿದ್ರು. ನಮ್ಗೆ ನಿದ್ದೆ ಬರ್ತಿದ್ರು, ಏನು ಗೊತ್ತಾಗ್ತಿದ್ರು ಸಂಗೀತ. ಮುಂದೆ ಅದು ನಮ್ಗೆ ನಾದ ತೊಗೊಂಡ್ಬಿಡ್ತೇವೆ ಸಂಗೀತ. ಈ ಕಲಾಮಂಡಲದಾಗ ಏನೇ ಕಾರ್ಯಕ್ರಮ ಆದರೂ ಹೋಗ್ಬಿಡ್ತೇವೆ. ಇವ್ರ ತಂದೆಯವ್ರು ಕಿಶನ್ ರಾವ್ ಅಲ್ಲಿ ಹಾರ್ಮೋನಿಯಮ್ಮು, ಇನ್ನೊಬ್ಬರು ಗುರುನಾಥ್ ರಾವ್, ಒಂದು 4-5 ಜನ ತಬಲಾ ಅಷ್ಟು ಫೇಮಸ್ ಇದ್ದರು. ಅದು ನಾವು ಕಾಯಂ ಅಲ್ಲಿ ಹೋಗೋದು. ಕಲಾಮಂಡಲದಾಗ ಏನೇ ಕಾರ್ಯಕ್ರಮ ಆದರೂ ಅಲ್ಲಿ ಸಂಗೀತ ಕಾರ್ಯಕ್ರಮ ಭಾಳ ಆಗ್ತಿದ್ದು ಅಲ್ಲಿ. ಅಂಥದ್ದು ಭೀಮಚಂದ್ ಜೋಶಿ, ಪರ್ವೀನ್ ಸುಲ್ತಾನ, ಸಿಂಗ್ ಬ್ರದರ್ಸ್ ನಾನು ನೋಡಿದ್ದು ಭಾಳಷ್ಟು ಜನರೇ ನೋಡಿ. ನಾವು ಅವರು ಎಂಗೇಜ್ನಾಗ ಅಲ್ಲಿ ಬಂದದ್ದು ನಾನು ನೋಡಿದ್ದೆ. ನಾನು
ಅವಾಗ ಹೆಂಗೆ ಮೇಘ ಮಲ್ಲಾರ ಅಂತಂದ್ರೆ ಒಂದು ರಾಗದ ಹೆಸರು, ಇವ್ರ ಹೆಸರು ಮಲ್ಲಾರ. ಇವರು ನಾದ ಪ್ರಿಯರು. ಅದು ಏನಾಗ್ಬಿಟ್ರೆ ಈ ಕಡೆ ಬಂದುಬಿಟ್ಟಾರೆ, ಡಾಕ್ಟ್ರಿಗೆ ಈ ಕಡೆ ಬಂದುಬಿಟ್ಟಾರೆ. ನಾನು ಆಗಲೇ ಇಲ್ಲಿ ಕೂತಾಗ ಹೇಳಿದೆ, ಏನೋ ಸಂಗೀತ ಕಾರ್ಯಕ್ರಮಗಳು ಮಾಡಿರಿ, ಯಾರೋ ಸಂಗೀತಗಾರ ಕರೆಸ್ರಿ ಇಲ್ಲಿಗೆ, ಯಾಕಂದ್ರೆ ನಾವು ಭಾಳ ದಿವಸ ಆಯ್ತು ಕೇಳಲಾರ್ದೆ ಅಂತ ಕ್ಲಾಸಿಕಲ್ ಸಂಗೀತ ಇದು ನಡೆಯೋದು ಭಾಳ ದಿವಸ ಆಯ್ತು. ಈಗಂತೂ 2 ವರ್ಷ ಆಯಿತು ಯಾವ ಕಾರ್ಯಕ್ರಮನೂ ಇಲ್ಲ, ಎಲ್ಲ ಕೋವಿಡ್ ಕಾರ್ಯಕ್ರಮನೇ ಎಲ್ಲ ಏನಿದ್ದನು. ಮತ್ತು ಇವರು ಮೇಘಮೂಲ ಅವರ ಪ್ರತಿಷ್ಠಾನ ಕೇವಲ ಸಂಗೀತ ಕಲೆಗೆ ಮಾತ್ರ ಸೀಮಿತ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲೂ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿ ಅವ್ರನ್ನ ಕರೆಸಿ ಸನ್ಮಾನ ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಮಲ್ಲರಾವ್ ಮಲ್ಲೆ ಅವರು ಮಾತನಾಡಿ, ಮೇಘಾ ಮಲ್ಲಾರ್ ಪ್ರತಿಷ್ಠಾನ ಸಮಾಜದಲ್ಲಿ ಅನೇಕ ಸಾಧಕರನ್ನು ಗುರುತಿಸುತ್ತಾ ಬಂದಿದೆ. ಈ ಬಾರಿಯೂ ಕೋವಿಡ್ ಹಿನ್ನೆಲೆ ಸರಳವಾಗಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದರು. ಅಂದ್ರೆ ದಟ್ ವಾಸ್ ದ ಫಸ್ಟ್ ಟೈಮ್ ಆಮೇಲೆ ಅವ್ರಿಗೆ ಎಲ್ಲಿ ನೋಡಲಿಲ್ಲ, ನಾನು ನೋಡಿದ್ರು ಕೂಡ ನಾನು ಅವರಿಂದ ದೂರ ಇರತಕ್ಕಂಥದ್ದು ಮಾಡಿದೆ ನಾನು. ಯಾಕಂದ್ರೆ ನಾನು ನೋಡಿ ಏನಾರ ಹೇಳಿದ್ರು ಅಂದ್ರೆ ಏನು ಮಾಡಲಿ ಅಂತ. ಅಂದ್ರೆ ದಟ್ ದಿಸ್ ವೆರಿ ಲಾಂಗ್ ಬ್ಯಾಕ್, 20-25 years ಬ್ಯಾಕ್ ಇದು. ಅಂದ್ರೆ ನನಗೆ ಒಂದು ಇದರಲ್ಲಿತ್ತು. ಆದರೆ ಇವತ್ತಿನ ನೋಡಿದಾಗ ಅವರು ಬಹಳ ಸೌಮ್ಯವಾಗಿದ್ದಾರೆ ಅಂತ ಈಗ ಅನಿಸ್ತದೆ. ಈಗ ವಾಟ್ ಎವರ್ ಇಟ್ ಬೇಬಿ, ನಮ್ಮದು ಮೇಘ ಮಲ್ಲಾರ ಪ್ರತಿಷ್ಠಾನ ಬಹಳ ಒಂದು ಹಳೆಯ ಸಂಸ್ಥೆ. ಇದು ಮೇಘ ಅಂದರೆ ನನ್ನ ಮಗಳು, ಅವಳ ಹೆಸರು, ನನ್ನ ಹೆಸರು ಮಲ್ಲಾರ ಅಂತ. ನಮ್ಮ ತಂದೆ ಮೇಘ ಮಲ್ಲಾರ ಒಂದು ಸಂಗೀತ ಅಂತ, ಈ ಮೂರದ್ದು ಒಂದು ಕಾಂಬಿನೇಷನ್ ಮೇಘ ಮಲ್ಲಾರ ಆಗಿದೆ. ಇದರಲ್ಲಿ ಏನು ಇದಂತಂದರೆ, ನನ್ನ ಮಗಳು 1 ವರ್ಷ 4 ತಿಂಗಳಿದ್ದಾಗ ನೀರಿನಲ್ಲಿ ಬಿದ್ದು ತೀರ್ಕೊಂಡು. ಶಿ ವಾಸ್ ಜಸ್ಟ್ 1 year 4 months ಓಲ್ಡ್. ಆ ಒಂದು ಪ್ರೇರಣೆ ಬೇರೆ ಮಕ್ಕಳು ಯಾರೂ ಈ ಥರ ಆಗಬಾರ್ದು ಅನ್ನೋದು ಪ್ರಥಮ ಚಿಕಿತ್ಸೆಯ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ಬಿಕಾಸ್ ಬೇರೆಯವ್ರಿಗೆ ಏನೂ ಆಗಬಾರ್ದು ಅಂತ ತಿಳ್ಕೊಂಡು, ದಿಸ್ ಅ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಥಿಂಗ್. ಆ ಒಂದು ಕಾರಣದಿಂದ ಈ ನಾವು ಸೇವೆ ಮಾಡ್ತಕ್ಕಂಥ ಒಂದು ಇದು ನಮಗೆ ಸ್ಫೂರ್ತಿ ಬಂದಿದೆ. ಟೋಟಲಿ ಐ ಥಿಂಕ್ ಇಲ್ಲಿವರೆಗೆ ನಾನು ಸುಮಾರು ಒಂದು 4 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ಪ್ರಥಮ ಚಿಕಿತ್ಸೆಯ ತರಬೇತಿಯನ್ನು ಕೊಟ್ಟಿದ್ದೀನಿ. ಇಟ್ ಇಸ್ ಯೂನಿಕ್. ಯಾಕಂದರೆ ಒಬ್ಬ ಸಾಮಾನ್ಯ ಮನುಷ್ಯ 4 ಲಕ್ಷ ಜನರಿಗೆ ಟ್ರೈನಿಂಗ್ ಕೊಡ್ಬೇಕಂತಂದ್ರೆ ಇದೇನು ಸಣ್ಣ ಮಾತಲ್ಲ. ಆದರೂ ಕೂಡ ಅಷ್ಟು ಅಂದರೆ ಮನುಷ್ಯಾಪೂರ್ವಕವಾಗಿ ಯಾರಿಗೂ ಹಣದ ಸಲುವಾಗಿ ಮಾಡಿಲ್ಲ ನಾನು. ಯಾರು ಕೇಳಿದ್ರು ಕೂಡ ಫಸ್ಟ್ ಇಯರ್ ಕ್ಲಾಸ್ ತೊಗೊರಿ ಅಂದರೆ ಆಯ್ತು ಬಂದೆ ಕ್ಲಾಸ್ ತೊಗೋತೀನಿ ಅಂತ ತಿಳ್ಕೊಂಡು. ಯಾಕಂದ್ರೆ ನನಗೇನಂತಂದರೆ ಯಾರಾದರೂ ಒಬ್ಬ ಜೀವ ಉಳಿಸಿದ್ರು ಅವರು, ಅಂದರೆ ನಾನು ಟ್ರೈನಿಂಗ್ ಕೊಟ್ಟವರು ಉಳಿಸಿದ್ರು ಅಂತಂದರೆ ನಂದು ಒಂದು ಇದು ಮುಗೀತು ಅಂತ ತಿಳ್ಕೊಂಡು ಈ ಥರದ್ದು ಒಂದಿದು. ಆಮೇಲೆ ಬರ್ತಾ ಈ ಸಂಗೀತ ಕಾರ್ಯಕ್ರಮಗಳು ಮೊದಲು ಅದು ಒಂದೇ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟ್ರಲ್ಲಿ ಮಕ್ಕಳಿಗಾಗಿ ಸ್ಪೆಷಲ್ ಪ್ರೋಗ್ರಾಮ್ಸ್. ಆಮೇಲೆ ಬರ್ಬತ್ತೆ ನಮ್ಮದು ಆ್ಯಕ್ಟಿವಿಟೀಸ್ ಜಾಸ್ತಿಯಾಗಿ ಮುಂದೆ ಪತ್ರಕರ್ತರಿಗೆ ಮತ್ತು ಬೇರೆ ಕೆಲವೊಂದು ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಅಂಥವ್ರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥ ನಾಟಕ ಹವ್ಯಾಸ ಇದ್ದವರಿಗೆ ಇವರಿಗೆ, ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರನ್ನು ಗುರುತಿಸಿ ಅಂದರೆ ನಮ್ಮದು ಮೇನ್ ಇಂಟೆನ್ಷನ್ ಅಂದರೆ ಯಾರು ಹೆಚ್ಚಿಗೆ ಪ್ರಚಲಿತ ಇರೋಂಗಿಲ್ಲ ಅಂಥವ್ರನ್ನು ಗುರುತಿಸಿ ನಾವು ಸನ್ಮಾನ ಮಾಡೋದು ಅಂತ ಈ ಥರದ್ದು ನಮ್ಮದು ಒಂದು ಇದು. ಯಾಕಂದರೆ ಚಲೋ ಇದ್ದವ್ರಿಗಂತೂ ಎಲ್ಲರೂ ಕರೀತಿರ್ತಾರೆ, ಸ್ವಲ್ಪ ಟ್ಯಾಲೆಂಟ್ ಇರ್ತದೆ, ಟ್ಯಾಲೆಂಟ್ ಇದ್ದರೂ ಕೂಡ ಅವರಿಗೆ ಮುಂದೆ ಬರ್ತಿರಂಗಿಲ್ಲ. ಅಂಥ ಜನರಿಗೆ ಗುರುತಕ್ಕಂಥ ಒಂದು ಪ್ರಯತ್ನ ಮಾಡಿ ನಾವು ಅನೇಕ ಜನರಿಗೆ ನಾವು ಇಂಥ ಒಂದು ನಮ್ಮ ಮೇಘ ಮಲ್ಲಾರ ಪ್ರತಿಷ್ಠಾನದಿಂದ ನಾವು ಇದು ಮಾಡಿದ್ವಿ. ಇನ್ನು ಸಂಜೀವ್ ರೆಡ್ಡಿ ಅವರು ಸಹ ಈ ವೇಳೆ ಅನಿಸಿಕೆ ವ್ಯಕ್ತಪಡಿಸಿದರು. ಬಟ್ ವಿದ್ಯಾಸಾಗರ್ ಅವರು ನಾವು ಸುಮಾರು ಒಂದು 25 ವರ್ಷದಿಂದ ಈ ಸ್ಥಳೀಯ ಲೋಕಲ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವರು ಒಂದು ಸ್ಪಾನ್ಸರ್ಶಿಪ್ ಕೊಟ್ಟು ನಮ್ಮ ಪ್ರೋಗ್ರಾಮ್ಸ್ ಪ್ರೋತ್ಸಾಹ ಮಾಡಿದರು. ಹಳಿ ನೆನಪು ಬಂದದಾಗ ನೈನಾ ನಾವೆಲ್ಟೀಸ್ ಅಂತ ಅವರೊಂದು ಅಂಗಡಿಗಳನ್ನು ನಾವು ಸ್ಪಾನ್ಸರ್ ಆಗಿ ಫಸ್ಟು 24 ಸ್ಪಾನ್ಸರ್ಸ್ ಇದ್ರು. ಅವಾಗ ನಮ್ಮೊಂದು ಚಾನಲ್ ಮಾಡಬೇಕು, ಅದಕ್ಕೆ ಮುಂದೆ ತಗೋಬೇಕು ಅಂತ ಭಾಳಷ್ಟು ವಿದ್ಯಾಸಾಗರ್ ಅವರು ನಮಗೆ ಆ ಚಾನಲ್ ಇಂಪ್ರೂವ್ ಮಾಡಬೇಕು, ಮುಂದೆ ಬರ್ಬೇಕಂತ ಭಾಳಷ್ಟು ಇದು ಮಾಡಿದರು. ಅವರು ಕರೆದೋದಕ್ಕೆ ನನಗೆ ಬರಬೇಕಾಯ್ತು. ಯೂಶಲಿ ನಾನು ಯಾವ ಫಂಕ್ಷನ್ಸ್ ಬರಲ್ಲ. ಥ್ಯಾಂಕ್ ಯು ವಿದ್ಯಾಸಾಗರ್. ಮತ್ತು ಇಲ್ಲಿ ಮುಖ್ಯ ಅತಿಥಿಯಾದ ಶ್ರೀ ಕಾಂತಾಚಾರ್ಯ ಮಣ್ಣೂರು ಸರ್, TV ಶಿವಾನಂದ್ ಸರ್, ಪವನ್ ಸರ್ ಮತ್ತು ನಮ್ಮ ಜೋಶಿ ಸರ್ ಅವರು ಹೇಳ್ಬೇಕಂದ್ರೆ ಒಂದು ಏನೋ ಒಂದು ಯಾವುದಕ್ಕೆ ಸಂದರ್ಭದಲ್ಲಿ ಮಾತಾಡ್ತಾ ಕುಂತಿದ್ವಿ ಒಂದು ದಿವಸ ನಮ್ಮ ಆಫೀಸಲ್ಲಿ. ನಾವೊಂದು ಸುದ್ದಿ ಮಾಡೋಣ್ರಿ, ಇಲ್ಲಿ ತನಕ ನಾವು ಬರೀ ಪ್ರಿಂಟ್ ಮೀಡಿಯಾದಾಗಿದ್ವಿ, ಎಲೆಕ್ಟ್ರಾನಿಕ್ ಮೀಡಿಯಾ ಒಂದು ಮಾಡೋಣ ಅಂತ ಹೇಳಿದರು. ಸರ್ ಅಷ್ಟು ನಮ್ಮ ಜರ್ನಲಿಸಮ್ ಬಗ್ಗೆ ನ್ಯೂಸ್ ಮಾಡೋಷ್ಟು ನಮ್ದು ಅಲ್ಲಿ ಇದು ಇಲ್ಲ ಅಂದರೆ ಇಲ್ಲ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಮಾಡೋಣ ಅಂತೇಳಿ ಇನಿಷಿಯಲಿ ವೀಕ್ಲಿ ನ್ಯೂಸ್ ಮಾಡಿದ್ವಿ, ಸ್ಯಾಟರ್ಡೆ ಸಂಡೇ ಅಂಥೇಳಿ.
ಫಸ್ಟ್ ಅವರಿಂದನೇ ಸ್ಟಾರ್ಟ್ ಮಾಡಿದ್ವಿ ನಾವು GCT ಚಾನಲ್ ಸರ್. ಅವಾಗ ವೀಕ್ಲಿ ನ್ಯೂಸ್ ಚಾನಲ್ ಮಾಡಿದ್ವಿ. ಅವರೊಂದು ಸಪೋರ್ಟು ಒಳ್ಳೆ ಹೆಸರು ಬಂತು. ಅದು ಹಂಗೆ ಮುನ್ನಡೆಸ್ಕೊಂಡು ಬಂದ್ವಿ. ಆಮೇಲೆ ಭವಾನಿ ಸಿಂಗ್ ಅವ್ರು ನಮ್ಮ ಜೊತೆಗೆ ಸೇರ್ಕೊಂಡು ಅದಕ್ಕೆ ಇನ್ನಷ್ಟು ಮೇಲ್ ತಂದು ಅದಕ್ಕೊಂದು ಲೋಕಲ್ ಚಾನೆಲ್ಗೆ ಒಂದು ಹೆಸರು ತಂದ್ಕೊಳ್ಳಕ್ಕೆ ಭವಾನಿ ಸಿಂಗ್ ಅವ್ರದ್ದು ಒಂದು ಭಾಳ ಇದರಲ್ಲಿ ಪಾತ್ರ ಇದೆ. ಪ್ಲಸ್ ನಮ್ಮ ಚಾನಲ್ ಇಲ್ಲಿವರೆಗೆ ನಾವು 92 ಇಂದ ಇಲ್ಲಿವರೆಗೆ ಬರ್ಬೇಕಂದ್ರೆ ಇಲ್ಲಿ ಗುಲ್ಬರ್ಗ ಅವರು ಎಲ್ಲ ಜನರ ಪ್ರೀತಿ, ಇಲ್ಲಿರೋ ಸ್ಪಾನ್ಸರ್ಸು ನಮಗೆ ಇಲ್ಲೇ ಕೊಟ್ಟಂತ ಎಲ್ಲರೂ ಮಾಧ್ಯಮದವರು ನಮಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ನಮ್ಮ ಚಾನಲಿಂದ ಎಷ್ಟೋ ಮಾಧ್ಯಮದವರಿಗೆ ಕ್ಯಾಮ್ರಾಮನ್ ರಿಪೋರ್ಟರ್ ಸಿಕ್ಕಿದೆ ಅಂತ ಹೇಳ್ಕೊಳ್ಳೋಕೆ ನಮಗೊಂದು ಹೆಮ್ಮೆ ಆಗುತ್ತೆ. ಪ್ಲಸ್ ಇದೆಲ್ಲ ನಮ್ಗೆ ಗುರುತಿಸಿ ನಮಗೆ ಮಲ್ಲೇರಾವ್ ಸರ್ ಅವರು ಈ ಕೋವಿಡ್ 2 ವರ್ಷದಲ್ಲಿ ಅವ್ರು ಮಾಡಿದಂಥ ಅವರು ಸೇವೆಯನ್ನು ಯಾರು ನಿಸ್ವಾರ್ಥ ಸೇವೆ ಅನ್ಬೇಕು ಅಂಥವ್ರಿಗೆ ಯಾರೂ ಮರೆಯೋಕ್ಕಾಗಲ್ಲ. ಮಲ್ಲೇರಾವ್ ಸರ್ ಅವರು ನಮ್ಗೆ ಇವತ್ತು ಇಲ್ಲಿ ಕರೆಸಿ ನಮ್ಗೆ ಸನ್ಮಾನ ಕೊಟ್ಟದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವಿದ್ಯಾಸಾಗರ್ ಕುಲಕರ್ಣಿ ಅವರಿಗೂ ಧನ್ಯವಾದ ಹೇಳ್ತೀನಿ. ಸಮಾರಂಭದಲ್ಲಿ SB ಜೋಶಿ, TV ಶಿವಾನಂದ್, ಡಾಕ್ಟರ್ ಸದಾನಂದ್ ಪೆರ್ಲಾ, ಭವಾನಿ ಸಿಂಗ್ ಠಾಕೂರ್, ವಿದ್ಯಾಸಾಗರ್ ಕುಲಕರ್ಣಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ರಾಜ್ಯದ KFC ಗೋಡೌನ್ಗಳಲ್ಲಿ ಕೆಲಸ ಮಾಡುತ್ತಿರುವ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರಿಗೆ ಸವಲತ್ತುಗಳನ್ನು ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಫುಡ್ ಅಂಡ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ ಲೇಬರ್ಸ್ಗಳಿಂದ ಪ್ರತಿಭಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586.
Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ ಕೆಎಫ್ಸಿ ಗೋಡನ್ಗಳಲ್ಲಿ ಕೆಲಸ ಮಾಡುತ್ತಿರುವ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರಿಗೆ ಸವಲತ್ತುಗಳನ್ನು ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಫುಡ್ ಅಂಡ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಲೇಬರ್ಸ್ ಯೂನಿಯನ್ ಒಂದು ದಿನದ ಮುಷ್ಕರಕ್ಕೆ ಕರೆ ನೀಡಿತ್ತು. ರಾಜ್ಯವ್ಯಾಪಿ ಹಮಾಲಿ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ವೇತನ ಹೆಚ್ಚಳ ಮಾಡಲೇಬೇಕು. ಕಾರ್ಮಿಕ ಮುಖಂಡ ಸುನಿಲ್ ಮಾನ್ಪಡೆ ನೇತೃತ್ವದಲ್ಲಿ ನಗರದ ಹೊರವಲಯದ ವೇರ್ ಹೌಸ್ ಬಳಿ ಕೆಲಸ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಕೆಎಫ್ಸಿ ಎಸ್ಸಿಯು ಎಲ್ಲಾ ಗೋಡನ್ಗಳನ್ನು ದಿ ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ನೋಂದಣಿ ಮಾಡಿ ಈ ಕಾಯ್ದೆ ನಿಯಮಗಳನ್ನು ಅನುಸರಿಸಬೇಕಿದೆ. ಆದರೆ ರಾಜ್ಯದ ಯಾವುದೇ ಕೆಎಫ್ಸಿ ಎಸ್ಸಿಯು ಎಲ್ಲಾ ಗೋಡನ್ಗಳ ಅಂಗಡಿ ವಾಣಿಜ್ಯ ಕಾಯ್ದೆ ಅಡಿಯಲ್ಲಿ ನೋಂದಾಯಿತ ಮಾಡಿಲ್ಲ ಎಂದು ಆರೋಪಿಸಿದರು. ಇನ್ನು ಇದು ಕೆಎಫ್ಸಿಎಸ್ಸಿ ಆಡಳಿತ ವರ್ಗ ಕಾಯ್ದೆ ಉಲ್ಲಂಘನೆ ಮಾಡಿರುವುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಸುನಿಲ್ ಮಾನ್ಪಡೆ ಹೇಳಿದರು. ಇವತ್ತು ಕಲಬುರಗಿ ಜಿಲ್ಲೆ ಎಲ್ಲ ಹಮಾಲಿ ಕಾರ್ಮಿಕರು ತಮ್ಮ ತಮ್ಮ ಏರೋಸ್ಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ಕಡೆ ಏನು ಏರೋಸ್ ಇದೆ ಅಲ್ಲೆಲ್ಲವೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಇವತ್ತಿನ ದಿವಸ ಗುಲ್ಬರ್ಗಾದಲ್ಲಿ ಎಲ್ಲರೂ ಸೇರಿ ಇಲ್ಲೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಾಲೂಕದಲ್ಲಿ ಮಾಡ್ತಾ ಇದ್ದಾರೆ. ಇದು ಈಶ್ವರಾಧ್ಯ ಕಲ್ಯಾಣ ಮಂಟಪ ಪಾಳನ್ ಚೆಕ್ ಪೋಸ್ಟ್ ಏನು ಆಹಾರ ನಿಗಮದ ಏರೋಸ್ ಇದೆ ಆ ಏರೋಸ್ ಎದುರುಗಡೆ ನಾವು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಸರ್. ಚಂದ್ರಕಾಂತ್ ಹಸರಗುಂಡಗಿ, ಉದಯ್ ಕುಮಾರ್ ಹಳಿಮನಿ ಸೇರಿದಂತೆ ಕರ್ನಾಟಕ ಫುಡ್ ಅಂಡ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ ಲೋಡಿಂಗ್ ಹಾಗೂ ಅನ್ಲೋಡಿಂಗ್ ಲೇಬರ್ಸ್ ಭಾಗಿಯಾಗಿದ್ದರು. ರಾಜ್ಯವ್ಯಾಪಿ ಹಮಾಲಿ ಕಾರ್ಮಿಕರಿಗೆ ವೇತನ ಹೆಚ್ಚಳ ಮಾಡಲೇಬೇಕು. ಹಮಾಲಿ ಕಾರ್ಮಿಕರ ಅಪಘಾತ ಪರಿಹಾರಧನ ಕೊಡಲೇಬೇಕು. ಕಲ್ಯಾಣ ಭಾಗದ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯ ಸಂಘ ರಚನೆ ಮಾಡುವುದಾಗಿ ಮಾಜಿ ಮಂತ್ರಿ ಬಾಬುರಾವ್ ಚೌಹಾಣ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಶಾಲಾ ಕಾಲೇಜುಗಳಲ್ಲಿ ಅನೇಕ ಸಮಸ್ಯೆಗಳಿವೆ. ಆಡಳಿತ ಮಂಡಳಿಯ ಸಂಘ ರಚನೆ ಮಾಡಿ ಶಾಲಾ ಕಾಲೇಜಿನ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಿಳಿಸಲು ಮಂಡಳಿ ರಚನೆಗೆ ಮುಂದಾಗಿದ್ದೇವೆ ಎಂದರು. ಇನ್ನು ಅನುದಾನ ಹಾಗೂ ಅನುದಾನಿತ ಶಾಲೆಗಳಲ್ಲಿ ತಾರತಮ್ಯ ಬಹಳಷ್ಟಿದೆ. ಈ ಭಾಗ ಹಿಂದುಳಿದಿದ್ದು ಇಂತಹ ಸಮಯದಲ್ಲಿ ಎಡೆಡ್ ಹಾಗೂ ನಾನ್ ಎಡೆಡ್ ಶಾಲೆಗಳಲ್ಲಿ ಮಲತಾಯಿ ಧೋರಣೆ ಇದೆ. ಇದನ್ನೆಲ್ಲ ಬಗೆಹರಿಸಬೇಕಾದ ಅವಶ್ಯಕತೆ ಇದೆ ಎಂದರು. ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ನಮಗೆ ಆಡಳಿತ ಪ್ರಾಥಮಿಕ ಶಾಲೆಗಳು ಮತ್ತು ಕಾಲೇಜುಗಳ ಆಡಳಿತ ಮಂಡಳಿಯ ಸಂಘವನ್ನು ರಚನೆ ಮಾಡಬೇಕಂತ ನಾವು ವಿಚಾರ ಮಾಡಿದೆವು. ಆಡಳಿತ ಮಂಡಳಿಯ ಹಿತ ಕಾಪಾಡಲಿಕ್ಕೆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಂಘ ರಚನೆ ಮಾಡಬೇಕಂತ ನಾವು ಈ ಒಂದು ಪತ್ರಿಕಾ ಗೋಚರ ಕರೆದಿದ್ದೇವೆ. ಅದರಲ್ಲಿ ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಅಪಾರ ಸಂಖ್ಯೆಯಲ್ಲಿ ಆಡಳಿತ ಮಂಡಳಿಗಳು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು ನಡೆಸ್ತಾ ಇವೆ. ಏನು ನಡೆಸ್ತಾ ಇದೆ ಈ ಶಾಲೆಗಳಲ್ಲಿ ಅನೇಕ ಸಮಸ್ಯೆಗಳು ಏನಪ್ಪ ಅಂತ ನಾವು ಎದುರು ಮಾಡ್ತಾ ಇದ್ದೇವೆ. ಭಾಳ ಸಮಸ್ಯೆಗಳಿದೆ. ಅವು ಏನೇನು ಸಮಸ್ಯೆಗಳು ಅಂತ ಹೇಳಿದ್ರೆ, ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಲಿಂದ ನಮ್ಮ ಆಡಳಿತ ಮಂಡಳಿಯ ಮೇಲೆ ಅನೇಕ ಕಾನೂನುಗಳು ರೂಲ್ಸ್ಗಳು ಭಾಳ ಇಂಪ್ಲಿಮೆಂಟೇಷನ್ ಜಾಸ್ತಿ ಮಾಡ್ತಾರೆ. ಬಟ್ ನಮ್ಮ ಆಡಳಿತ ಮಂಡಳಿಯ ನಡೆಸ್ಕೊಂಡು ಹೋಗ್ತಾ ಸಮಸ್ಯೆಗಳನ್ನು ಇಲ್ಲಿ ಕೇಳ್ತಕ್ಕಂಥವ್ರು ಯಾರೂ ಇಲ್ಲ. ಇಲಾಖೆ ಆಗಲಿ ಅಥವಾ ಸರ್ಕಾರ ಆಗಲಿ ಅದು ನಮಗೆ ಕೇಳತಕ್ಕಂಥ ಪ್ರವೃತ್ತಿ ಕೂಡ ಮಾಡಿಲ್ಲ. ಅದರಿಂದ ನಾವು ಸಂಘ ರಚನೆ ಮಾಡಿ ಸರ್ಕಾರಕ್ಕೆ ನಾವು ರಿಪ್ರೆಸೆಂಟ್ ಮಾಡಬೇಕು, ಸರ್ಕಾರಕ್ಕೆ ಹೋರಾಟ ಮಾಡಬೇಕು, ಸರ್ಕಾರ ಮುಂದೆ ನಾವು ಮನವಿ ಇಡಬೇಕಂತ ಏನಪ್ಪ ಅಂದ್ರೆ ನಾವು ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಜನ ಶಾಲೆ ಕಾಲೇಜು ನಡೆಸ್ತಾ ಇದ್ದಾರೆ ಆಡಳಿತ ಮಂಡಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿ ಆರ್ ಟು ಗೆದರ್ ಒನ್ ಸೈಡ್ ಆ್ಯಂಡ್ ಮೇಕ್ ದಿ ಒನ್ ರಿಜಿಸ್ಟ್ರೇಷನ್. ಬಟ್ ಶಾಲೆ ನಡೆಸ್ಕೊಳ್ಳಿಕ್ಕೆ ಏನು ಹಿತ ಕಾಪಾಡುವಂಥ ಒಂದು ನಿಯಮವನ್ನು ಮಾಡಬೇಕಾದ ವಿಚಾರ ಇವತ್ತು ನಾವು ಪತ್ರಿಕಾ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಮ್ಮ ಆಗ್ತಕ್ಕಂಥ ತೊಂದರೆಗಳು ಏನು? ತೊಂದರೆಗಳು ಭಾಳಷ್ಟಿದೆ. ಒಂದು ಬ್ರೀಫ್ ಅನ್ನೋದು ಕೆಲವು ಬ್ರೀಫ್ ಮಾಡಿ ಹೇಳ್ತೀವಿ ನಾವು. ಆ ತೊಂದರೆಗಳು ಈ ಶಾಲೆ ನಡೆಸುವಾಗ ಮಾನ್ಯತೆ ನವೀಕರಣ ಮಾಡಲ್ಲ ಡಿಪಾರ್ಟ್ಮೆಂಟ್ ಅವರು. ಮಾನ್ಯತೆ ನವೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ 10th ಹುಡುಗರು ಹಾಲ್ ಟಿಕೆಟೇ ಬರೋಂಗಿಲ್ಲ. 10th ಹುಡುಗರು ಹಾಲ್ ಟಿಕೆಟೇ ಬರಲಿಲ್ಲ ಅಂತ ಹೇಳಿದ್ರೆ
ಅವರು ಗೌರ್ಮೆಂಟ್ ಕಾನೂನು ತಂದು ಆಡಿಟ್ ಬಂದಿಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ ಮಾರಿ ರೆಗ್ಯುಲರ್ ಕ್ಯಾಂಡಿಡೇಟ್ ಇಲ್ಲ ಅಂತ ಒಂದು ನಿಯಮ ಏನಪ್ಪ ಅಂದರೆ ನಮ್ಮಲ್ಲಿ ಗದಾಪ್ರಭಾವ ಮಾಡಿಬಿಡ್ತಾರೆ. ಅವಾಗ ಪ್ರೈವೇಟ್ ಕ್ಯಾಂಡಿಡೇಟ್ ಮಾಡಿ ಅಂತ ಒಳ್ಳೆ ಅದು ಪ್ರಾಕ್ಟಿಕಲ್ 20 ಮಾರ್ಕ್ಸ್ ಇರ್ತದೆ. ಪ್ರಾಕ್ಟಿಕಲ್ದು ಅದು ಇಂಪ್ಲಿಮೆಂಟೇಷನ್ 20 ಮಾರ್ಕ್ ಕೊಡೋಕ್ಕಾಗಲ್ಲ ಅವರಿಗೆ. ಪ್ರೈವೇಟ್ ಕ್ಯಾಂಡಿಡೇಟ್ಗೆ ಡೈರೆಕ್ಟ್ 100 ಥಿಯರಿ ಮಾರ್ಕ್ಸ್ ಕೊಡ್ತಾರೆ, 20 ಮಾರ್ಕ್ಸ್ ಕೊಡೋಂಗಿಲ್ಲ ನಾವು ಅಂತ. ಅವಾಗ ಫೇಲ್ ಆಗ್ತಕ್ಕಂಥ ಹುಡುಗರು ಭಾಳಷ್ಟು ಜಾಸ್ತಿ 20 ಮಾರ್ಕ್ಸ್ ಬರ್ತಕ್ಕಂಥದ್ದು ಬರೋಂಗಿಲ್ಲ ಅವರಿಗೆ. ಮತ್ತು ಶಾಲೆ ಹೆಸರು ಕೂಡ ಕೆಡ್ತದೆ, ನಡೆಸೋರಿಗೂ ಕೂಡ ತೊಂದರೆ. ಇದು ಕೂಡ ದೊಡ್ಡ ಅನಾಹುತ ಏನಪ್ಪ ಅಂತೇಳಿದ್ರೆ ರಿನ್ಯೂವಲ್ ರಿಕಗ್ನಿಷನ್ ಆಗಲಿಲ್ಲ ಅಂತಂದರೆ ಇದು ದೊಡ್ಡ ಅನಾಹುತ ನಮಗೆ ಡಿಪಾರ್ಟ್ಮೆಂಟ್ ಆಗ್ತಾ ಇದೆ. ರಿನ್ಯೂವಲ್ ರಿಕಗ್ನಿಷನ್ ನೀವು ಮಾಡಿ, ರೂಲ್ಸ್ ಪ್ರಕಾರ ಮಾಡಿ, ನಾವು ಮಾಡೋದಿಲ್ಲ. ನೀವು ದಿಟ್ಟಸಿ ನೋಡಿಕೊಂಡು ಪ್ರತಿಯೊಂದು ಕಾರಣದಲ್ಲಿ ರಿನ್ಯೂವಲ್ ರಿಕಗ್ನಿಷನ್ ಫೈಲ್ ವಾಪಸ್ ಮಾಡ್ತಾ ತಿರಸ್ಕಾರ ಮಾಡ್ತಾ ಬಂದರೆ ಹೇಗೆ ರಿನ್ಯೂವಲ್ ರಿಕಗ್ನಿಷನ್ ಆಗ್ತದೆ? ನಾಳೆ ಲೈಫ್ ಎಲ್ಲ ಹಾಳಾಗ್ತದೆ. ಮ್ಯಾನೇಜ್ಮೆಂಟ್ ನೀವು ಮಾತ್ರ ಕೇಳಬೇಕಾದ್ರೆ ಕೇಳ್ತಾ ಇಲ್ಲ ಸರಿಯಾಗಿ. ಡಿಪಾರ್ಟ್ಮೆಂಟ್ 108 ಕ್ವಾಲಿಗಳನ್ನು ಹಾಕಿ ತಿರುಗಿಸ್ತಾ ಇದ್ದಾರೆ. ಇದು ದೊಡ್ಡ ಒಂದು ಅನಾಹುತ. ಇದು ಒಂದು. ಇನ್ನೊಂದು ಅನುದಾನಿತ ಶಾಲೆಗಳಲ್ಲಿ, ಅನುದಾನ ಸಹಿತ ಶಾಲೆಗಳಲ್ಲಿ ತಾರತಮ್ಯಗಳನ್ನು ಮಾಡ್ತಾ ಇದ್ದಾರೆ. ವಿತ್ ಗ್ರ್ಯಾಂಟ್, ವಿತೌಟ್ ಗ್ರ್ಯಾಂಟ್. ವಿತ್ ಗ್ರ್ಯಾಂಟ್ ಇದ್ದವರಿಗೆ ಊಟ ಕೊಡ್ತಾರೆ, ರಾಷನ್ ಕೊಡ್ತಾರೆ, ಸದ್ದಿ ಕೊಡ್ತಾರೆ, ಬಾಳೆಹಣ್ಣು ಏನೇನು ಕೊಡ್ತಾ ಇರುತ್ತೆ ಊಟದ ಸೌಲಭ್ಯಗಳನ್ನು ಗ್ರ್ಯಾಂಟಿಂಗ್ ನಡೆದವ್ರಿಗೆ ಕೊಡ್ತಾರೆ. ಈ ಗ್ರ್ಯಾಂಟ್ ಇಲ್ಲಾರ್ದ ಸ್ಕೂಲಿಗೆ ಏನೂ ಕೊಡಲ್ಲ ಅವರು. ಇದು ಮಲತಾಯಿ ಧೋರಣೆಗೆ ಯಾಕೆ ಹಿಂಗೆ ಮಾಡ್ತಾರೆ ಸರ್ಕಾರದವರು? ಗ್ರ್ಯಾಂಟ್ ಇದ್ದವರಿಗೆ ಎಲ್ಲ ಕೊಡ್ತಾರೆ, ಗ್ರ್ಯಾಂಟ್ ಇರ್ಲಾರ್ದವರಿಗೆ ಬಿಸಿಯೂಟನೂ ಕೊಡಲ್ಲ, ಡ್ರೆಸ್ ಕೊಡಲ್ಲ, ಏನೂ ಕೊಡಲ್ಲ. ಅಲ್ಲೇ ಒಂದು ಪಕ್ಕದಲ್ಲಿ ಬಿಸಿಯೂಟ ಉಣ್ತಾರೆ, ಮತ್ತೊಂದು ಪಕ್ಕದಲ್ಲಿ ಬಿಸಿಯೂಟ. ಹಂಗಾದ್ರೆ ಇದು ಸರ್ಕಾರ ತಾರತಮ್ಯ ಮಾಡ್ತಾ ಇದೆಯಲ್ಲ, ಯಾಕೆ ತಾರತಮ್ಯ ಮಾಡ್ತಾ ಇದೆ? ಡೆಮೋಕ್ರಸಿ ನೋಡಿ. ಮೊದಲೇ ಕಲ್ಯಾಣ ಕರ್ನಾಟಕ ಭಾಗ ನಮ್ಮ ಬ್ಯಾಕ್ವರ್ಡ್ ಭಾಗ. ಇದರಲ್ಲಿ ಎಜುಕೇಷನ್ ಕಷ್ಟಗಳು ಬರಬೇಕಂದ್ರೆ ಭಾಳ ಕಷ್ಟ. ಇದರಲ್ಲೂ ಮುಂದುವರಬೇಕಾಗಿದೆ. ತಾರತಮ್ಯ ಮಾಡ್ತಾರೆ. ತಾರತಮ್ಯ ಮಾಡಿದ್ರೆ ಒಂದು ದೊಡ್ಡ ಅನಾಹುತ ಆಗ್ತದೆ, ನಮಗೆ ತೊಂದರೆ ಆಗ್ತಾ ಇದೆ. ಇದು ಕೂಡ ಏನಪ್ಪ ಅಂದ್ರೆ ಸರ್ಕಾರದ ನಿಲುವು ಅಂದರೆ ಇದು ಎಲ್ಲ ಒಂದು ಬಿಲ್ಡಿಂಗ್ ಬಾಡಿಗೆ ಬಿಲ್ಡಿಂಗಲ್ಲಿ ಯಾರೋ ನಡೆಸ್ತಾರೆ, ಒಂದು ಮ್ಯಾನೇಜ್ಮೆಂಟ್ದವ್ರು ನಡೆಸ್ತಾರೆ. ಮ್ಯಾನೇಜ್ಮೆಂಟ್ ಈ ಬಿಲ್ಡಿಂಗ್ ಚೇಂಜ್ ಮಾಡಿ ಈ ಮಾಲಕ್ ಬೇಡ ಅಂತ ಬೇರೆ ಬಿಲ್ಡಿಂಗ್ ಹೋದಾಗ ಮ್ಯಾನೇಜ್ಮೆಂಟ್ ಕೊಡಲ್ಲ, ಜಾಗ ಚೇಂಜ್ ಮಾಡಿ. ಏನಿದು ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡ ಅನಾಹುತಗಳು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಆಗ್ತಾಯಿದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಅನೇಕ ಸಮಸ್ಯೆಗಳಿದೆ ಎಜುಕೇಷನ್. ಈಗ ನಮ್ಮಲ್ಲಿ ಅನುದಾನಿತ ಶಾಲೆಗಳು ಎಲ್ಲ ರಿಟೈರ್ಡ್ ಆಗಿದ್ದಾರೆ, ವೇಕೆನ್ಸೀಸ್. ಅನುದಾನ ಶಾಲೆಗಳು ರಿಟೈರ್ಡ್ ಆಗಿ ಹೋದ್ರು, ಪಾಪ 60 ವರ್ಷ ರಿಟೈರ್ಡ್ ಆಗೋದು. 4 ಜನ ಟೀಚರಲ್ಲಿ ಒಬ್ಬರಾದರೂ, ಇನ್ನೊಬ್ಬರಾದರೂ, 3 ಆದರೂ 4 ಜೀರೋ ಆಗಿಬಿಟ್ಟಿದೆ. ಈಗ ಈ ಜೀರೋ ಆಗಿದ್ದ ಶಾಲೆಗಳು ನಾವು ನಡೆಸ್ಕೊಂಡು ಹೋಗೋದು ಹೆಂಗೆ? ಈಗ ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ಸಮಿತಿ ಸಭೆ ನಡೆಸಿದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆ ನಡೆಸಿದ ಸಚಿವ ಭಗವಂತ್ ಖುಬಾ. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಕುರಿತು 2 ದಿನಗಳವರೆಗೆ ನಡೆಯುತ್ತಿರುವ ಕಾರ್ಯಾಗಾರಕ್ಕೆ ಗಣ್ಯರಿಂದ ಚಾಲನೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ
ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalaburgi. Contact 8496 825555 08472 25 1555.